ಹಾಯ್ ಎಲ್ರಿಗೂ ನಮಸ್ಕಾರ. ಭವ್ಯ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ, ಅವರು ಬಿಗ್ ಬಾಸ್ ಮೂಲಕ ಅವರು ಜನಪ್ರಿಯತೆ ಪಡೆದರು. ಬಟ್ ನನಗೆ ಅದಕ್ಕಿಂತ ಮುಂಚಿತವಾಗಿ ಅಂದರೆ ಒಂದು 2-3 ವರ್ಷಗಳ ಹಿಂದೆ ಅವರು ಗೀತಾ ಅನ್ನೋ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಗೀತಾ ಒಂದು ಪಾಪದ ಹುಡುಗಿ ಪಾತ್ರ, ತುಂಬ ಟ್ರೋಲ್ ಕೂಡ ಆಗಿತ್ತು ಅವರ ಒಂದಿಷ್ಟು ದೃಶ್ಯಗಳೆಲ್ಲ. ತುಂಬ ಮುದ್ದಾಗಿ ಕಾಣಿಸ್ಕೊತಾ ಇದ್ರು. ಅದಾದಮೇಲೆ ಅವರು ಡಿಯರ್ ಕಣ್ಮಣಿ ಅನ್ನೋ ಒಂದು ಸಿನಿಮಾ ಮೂಲಕ ಅವರು ಚಿತ್ರರಂಗಕ್ಕೆ ನಾಯಕಿಯಾಗಿ ಬರಬೇಕಿತ್ತು. ಬಟ್ ಅದು ಮುಹೂರ್ತನೂ ಕೂಡ ಆಚರಿಸ್ಕೊಳ್ತು. ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸದ್ಯಕ್ಕೆ ಅದು ನಿಂತಿದೆ. ಅದಾದಮೇಲೆ ಅವರು ಬಂದಿದ್ದು ಬಿಗ್ ಬಾಸ್. ಸೊ ಬಿಗ್ ಬಾಸಲ್ಲಿ ಅವರು ಸ್ಪರ್ಧೆಯಾಗಿ ಭಾಗವಹಿಸಿ ಇಡೀ ಕನ್ನಡಿಗರ ಮನವನ್ನು ಗೆದ್ದರು, ಮನಸ್ಸನ್ನು ಕದ್ದರು. ಸೊ ಎಲ್ಲೋದ್ರೂ ಭವ್ಯ ಗೌಡ ಅಂದರೆ ಈಗ ಸೂಪರ್. ಅವರು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ, ಸ್ಟೋರೀಸು, ಸ್ಟೇಟಸ್ಸು, ಆಮೇಲೆ ಫೋಟೋಶೂಟ್ ಮಾಡಿಸ್ತಿರ್ತಾರೆ. ಅವರ ಅಕ್ಕ ದಿವ್ಯಾ ಗೌಡ ಅವ್ರ ಬಗ್ಗೆ ಹಾಕ್ತಿರ್ತಾರೆ, ಅವರ ತಂಗಿ ಬಗ್ಗೆನೂ ಕೂಡ ಪೋಸ್ಟ್ ಹಾಕ್ತಿರ್ತಾರೆ. ತುಂಬ ಖುಷಿಯಾಗುತ್ತೆ, ತುಂಬ ಮುದ್ದಾಗಿದ್ದಾರೆ ಅವರು. ಸೊ ಬಿಗ್ ಬಾಸಿಂದ ಬಂದ ಮೇಲೆ ಅವರು ಈಗ ಪ್ರೆಸೆಂಟ್ ಕೂಡ ಟೆಲಿಕಾಸ್ಟ್ ಆಗ್ತಾ ಇರೋ ಕರ್ಣ ಸೀರಿಯಲಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ನಿಧಿ ಅನ್ನೋ ಪಾತ್ರ ಎಲ್ಲರಿಗೂ ಅದು ಏನು ಬಿಗ್ ಬಾಸು ಮತ್ತು ಗೀತಾ ಸೀರಿಯಲಲ್ಲಿ ಏನು ಕನ್ನಡಿಗರ ಮನ ಮೆಚ್ಚಿದೆ ಅದಕ್ಕಿಂತ ಡಬಲ್ ಅಂತಲೇ ಹೇಳ್ಬೋದು. ಎಲ್ರಿಗೂ ತುಂಬ ಇಷ್ಟ ಅವರು. ಹೀಗಾಗಿ ಈಗ ಕರ್ಣ ಸೀರಿಯಲಲ್ಲಿ ತುಂಬ ಸಕ್ರಿಯ ಆಗಿದ್ದಾರೆ. ಈಗ ಜೊತೆಗೆ ಇವತ್ತು ದೇವಿ ಅನ್ನೋ ಸಿನಿಮಾಕ್ಕೆ ಅವರ ನಾಯಕಿಯಾಗಿ ಅಂದರೆ ಕಂಪ್ಲೀಟ್ ಫುಲ್ ಪ್ಲೆಜ್ ನಾಯಕಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಅವರ ಸೀರಿಯಲ್ ಜರ್ನಿನ ನಾನು ನೋಡ್ಕೊಂಬಂದಿದ್ದೀನಿ. ನನಗಂತೂ ತುಂಬ ಖುಷಿ ಆಗೋಯಿತು. ಆಲ್ ದ ಬೆಸ್ಟ್ ಅವರಿಗೆ, ಒಳ್ಳೆಯದಾಗಲಿ. ಅಂದರೆ ಅದಕ್ಕಿಂತ ಮುಂಚೆ ಅವರು ಡಿಯರ್ ಕಣ್ಮಣಿ ಅನ್ನೋ ಸಿನಿಮಾದ ನಾಯಕಿಯಾಗಿ ಆ್ಯಕ್ಟ್ ಮಾಡಿದರು ಅಂತ ಇವಾಗಲ ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೀನಿ. ಇನ್ನು ಇದೇ ವರ್ಷ ಅಂದರೆ ಜನವರಿ ತಿಂಗಳಲ್ಲಿ ರಿಲೀಸ್ ಆದ ದುನಿಯಾ ವಿಜಯ್ ಅವರು ಮತ್ತು ನಮ್ಮ ರಚ್ಚು ಮೇಡಮ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ ಲ್ಯಾಂಡ್ ಲಾರ್ಡರ್ಲೂ ಕೂಡ ಒಂದು ಪುಟ್ಟ ರೋಲಲ್ಲೇ ಅವರು ಕಾಣಿಸ್ಕೊಂಡಿದ್ರು. ಹೀಗಾಗಿ ಅವರು ನಾಯಕಿ ಆಗೋಕ್ಕಿಂತ ಮುಂಚೆ ಲ್ಯಾಂಡ್ ಲಾರ್ಡಲ್ಲೂ ಕೂಡ ಕಾಣಿಸ್ಕೊಂಡ್ರು. ಅದೊಂದು ಪುಟ್ಟ ಪಾತ್ರ ಆದರೂ ಅವರ ಪಾತ್ರದ ಮೂಲಕನೇ ಆ ಕತೆ ಒಂದು ಹಂತದಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಆ ಕತೆ ತಿರುವು ಕೊಡೋದೇ ಅವರ ಒಂದು ಪಾತ್ರ. ಈಗ ಮುಹೂರ್ತ ಆಚರಿಸ್ಕೊಂಡಿರೋ ದೇವಿ ಸಿನಿಮಾದಲ್ಲಿ ಅವರ ಯಾವ ರೀತಿ ಕಾಣಿಸ್ತಾರೆ, ಅವರ ಪ್ರೆಸೆನ್ಸ್ ಹೇಗಿದೆ ಅನ್ನೋದೊಂದು ತುಂಬ ಕುತೂಹಲ ಆಗಿದೆ ನನಗೆ. ಅವರ ಅಭಿನಯ, ಅವರ ಸ್ಮೈಲ್ ತುಂಬ ಚೆಂದ. ಎಲ್ರಿಗೂ ಅವರು ಫಿದಾ ಆಗಿಬಿಟ್ಟಿದ್ದಾರೆ, ಅವರ ಅಭಿನಯಕ್ಕಾಗಿರ್ಬೋದು, ಅವರ ಮಾತಿಗಾಗಿರ್ಬೋದು. ಆಮೇಲೆ ಇತ್ತೀಚೆಗೆ ಅವರು ಯೂಟ್ಯೂಬ್ ಚಾನಲ್ಲು ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಭವ್ಯಗೌಡ ಯೂಟ್ಯೂಬ್ ಚಾನಲ್ ಅಂತ. ನಾನು ಕೂಡ ಸಬ್ಸ್ಕ್ರೈಬರ್ ಆಗಿದ್ದೀನಿ. ತುಂಬ ಒಳ್ಳೊಳ್ಳೆ BTS ಅಂದರೆ ತುಂಬ ಒಳ್ಳೆ ವಿಡಿಯೋಗಳನ್ನ ಮಾಡ್ತಾರೆ. BTS ಅಂತಂದರೆ ಈಗ ಕರ್ಣ ಸೀರಿಯಲ್ ಅವ್ರು ಆ್ಯಕ್ಟ್ ಮಾಡ್ತಾಯಿದ್ರಲ್ಲ, ಅದರದ್ದು ಒಂದಿಷ್ಟು BTS ಬಿಹೈಂಡ್ ದ ಸೀನ್ಗಳ ವಿಡಿಯೋಗಳನ್ನ ಅವರು ಶೂಟ್ ಮಾಡ್ತಾರೆ. ನಮ್ರತಾ ಗೌಡ ಅವ್ರ ಜೊತೆ ಸೂಪರಾಗಿರ್ತವೆ. ನಾನಂತರ ಅವ್ರ ಸಬ್ಸ್ಕ್ರೈಬರ್ ಆಗಿದ್ದೀನಿ, ಅವ್ರ ವಿಡಿಯೋಗಳನ್ನ ನಾನು ನೋಡ್ತೀನಿ. ತುಂಬ ಖುಷಿ ಆಗೋಯ್ತು. ಅಂದರೆ ಕೆಲವರು ಸ್ವಲ್ಪ ಎಲ್ಲೋ ಲೋ ಆಗಿಬಿಡ್ತಾರೆ, ಒಂದು ಸಿನಿಮಾ ಶುರು ಆದಾಗ ಎಲ್ಲೋ ಡೌನ್ ಆಗಿಬಿಟ್ರೆ ಹೇಗೆ ಏನಂತ. ಬಟ್ ಅವ್ರ ಎನರ್ಜೆಟಿಕ್ ನನಗೆ ತುಂಬ ಇಷ್ಟ ಆಗೋಯ್ತು. ತುಂಬ ಇಷ್ಟ ಆಗೋದು ಕೂಡ ಅದೇ. ಈಗ ಅವರು ದೇವಿ ಅನ್ನೋ ಸಿನಿಮಾ ಮೂಲಕ ಮತ್ತು ಇವಾಗ ಒಂದು ವಿಡಿಯೋನೂ ಕೂಡ ಹರಿದಾಡ್ತಾ ಇದೆ. ಯಾಕೆಂದರೆ ಚಿತ್ರತಂಡದವರಿಗೆ ಮತ್ತು ಜನತೆಗೂ ಕೂಡ ಕ್ಷಮೆ ಕೇಳಿದ್ದಾರೆ. ಏನು ವಿಚಾರ ಅಂತಂದರೆ ಅವರು ಕರ್ಣ ಸೀರಿಯಲಲ್ಲಿ ಒಂಚೂರು ಅದು ಶೂಟಿಂಗ್ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ. ಹೀಗಾಗಿ ಚಿತ್ರದ ಮುಹೂರ್ತ ಮತ್ತು ಪತ್ರಿಕಾಗೋಷ್ಠಿಗೆ ನಾನು ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮೂಲಕನೂ ಕೂಡ ಅವರು ಕ್ಷಮೆ ಹೇಳಿದ್ದಾರೆ. ಇರಲಿ, ಕೆಲವೊಂದು ಸರಿ ಹಂಗೆ ಆಗುತ್ತೆ. ಚಿತ್ರತಂಡದವರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಇರಲಿ, ಒಂದೊಂದು ಸರಿ ಕಾಲ ಆ ಥರ ಆಗುತ್ತೆ. ಬಟ್ ಅವರು ನಾಯಕಿಯಾಗಿ ಎಂಟ್ರಿ ಕೊಡ್ತಾ ಇರೋದು, ಸೀರಿಯಲ್ ಕೂಡ ಬಿಡ್ದೇ ಈ ಕಡೆ ಸಿನಿಮಾನು ಕೂಡ ಮಾಡ್ತಾ ಇರೋದು ನನಗೆ ಅಂತೂ ತುಂಬ ಖುಷಿ ಆಗುತ್ತೆ. ಮೂಲತಃ ಅವರು ಬೆಂಗಳೂರಿನವರು, ಗಗನಸೆಕ್ಕೆ ಆಗಬೇಕು ಅಂತ ಅವರಿಗೆ ಇಷ್ಟ ಇತ್ತಂತೆ. ಟಿಕ್ಟಾಕ್ ವಿಡಿಯೋಗಳೆಲ್ಲ ಮಾಡ್ತಾಯಿದ್ರು. ಅಂದರೆ ಈಗೆಲ್ಲ ರೀಲ್ಸು ಅಂತೀವೋ, ಅವಾಗೆಲ್ಲ 2018-19 ಟಿಕ್ಟಾಕ್ ವಿಡಿಯೋಸ್ಗಳು. ಆ ಟಿಕ್ಟಾಕ್ ವಿಡಿಯೋಗಳ ಮೂಲಕನೇ ಅವರು ಗೀತಾ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದು. ವಾರಪತ್ರಿಕೆಗಳು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಅವರು ಗಗನಸೆಕ್ಕೆ ಆಗಬೇಕಂದವರು ತಂದೆ ತಾಯಿಯ ಆಸೆ ಅಂತಲೇ ಕೂಡ ಅವರು ಸೀರಿಯಲ್ ಬಣ್ಣದ ಲೋಕಕ್ಕೆ ಬಂದರು. ಬಟ್ ನಟಿಸಿದ ಮೊದಲ ಧಾರಾವಾಹಿಯದಲ್ಲೇ ಒಂದು ಗಮನ ಸೆಳೆದ್ರು. ತುಂಬ ಅತ್ಯದ್ಭುತ ಪಾತ್ರ ಅದು, ಗೀತಾ ಅನ್ನೋ ಪಾತ್ರ. ಅವಳ ನಾಯಕಿ ಹೆಸರನ್ನೇ ಇಟ್ಟರು. ಹೀಗಾಗಿ ಗೀತಾ ಅಂದರೆ ನನಗೆ ತುಂಬ ಇಷ್ಟ ಆಗೋದೇ ಅದಕ್ಕೇ. ಸೊ ಭವ್ಯ ಗೌಡ ಅವರು ಈಗ ನಿಧಿಯಾಗಿ ಎಲ್ಲರ ಮನಸ್ಸನ್ನು ಕದ್ದರು. ಇವಾಗ ದೇವಿಯಾಗಿ ಬರ್ತಾ ಇದ್ದಾರೆ. ಸೊ ಸಿನಿಮಾ ಬಹುಶಃ ಅಂದುಕೊಂಡಂಗೆ ಏನಾದರೂ ಆದರೆ ಇದೇ ವರ್ಷ ಬರ್ಬೋದು ಅಥವಾ ಮುಂದಿನ ವರ್ಷ ಬರ್ಬೋದು, ನಿರೀಕ್ಷೆ ಇದೆ. ಸಂಪೂರ್ಣ ಹೊಸಬರ ತಂಡ ಇದು. ಸೊ ಇಡೀ ಚಿತ್ರಕ್ಕೂ ಒಳ್ಳೆಯದಾಗಲಿ, ಚಿತ್ರತಂಡಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ನಮ್ಮ ಭವ್ಯ ಗೌಡ ಅವ್ರಿಗೂ ಕೂಡ ಅವರ ಸಿನಿ ಜರ್ನಿಗೆ ಒಳ್ಳೆಯದಾಗಲಿ. ಈಗ ಆಲ್ರೆಡಿ ಹಲವಾರು ಕಿರುತೆರೆಯಿಂದ ಹಿರಿತೆರೆಗೆ ತುಂಬ ಜನ ಕಲಾವಿದರು ಹೋಗಿದ್ದಾರೆ. ನಾಯಕಿಯರಲ್ಲಿ ಹೇಳೋದು ನಮ್ಮ ರಚ್ಚು ಮೇಡಮು ಕೂಡ ಇದ್ದಾರೆ, ಅದಿತಿ ಪ್ರಭುದೇವ ಅವರು ಇದ್ದಾರೆ,
ಮಲ್ಲೈಕಟ್ಟಿ, ಹೊಸಪಾಲ್ ಇದ್ದಾರೆ, ತುಂಬ ಜನ ಇದ್ದಾರೆ. ಅದೇ ರೀತಿಯೇ ಈಗ ಭವ್ಯಗೌಡ ಅವರು ಸೀರಿಯಲ್ ಜರ್ನಿಯಿಂದ ಸಿನಿಮಾ ಜರ್ನಿಗೂ ಕೂಡ ಹೋಗ್ತಿದ್ದಾರೆ. ಬಟ್ ಅವರು ಹೇಳಿದ್ದಾರೆ, ಎರಡನ್ನೂ ಕೂಡ ನಾನು ಬ್ಯಾಲೆನ್ಸ್ ಮಾಡ್ತೀನಿ, ಎರಡೂ ಕ್ಷೇತ್ರದಲ್ಲೂ ಅಂದರೆ ಕಿರುತೆರೆ ಮತ್ತು ಬೆಳ್ಳಿತೆರೆ ಎರಡರಲ್ಲೂ ಕೂಡ ನಾನು ನಟಿಸ್ತೀನಿ. ಅದು ಚಿಕ್ಕ ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾ ಅಂದರೆ ದೊಡ್ಡ ಟಿ ವಿ, ಆ ಪರದೆಗಿರದೆ ಅದಕ್ಕೆಲ್ಲ ಏನಿಲ್ಲ. ಬಟ್ ಯಾವ ಪರದೆ ಆದ್ರೇನು ಸೊ ಆ್ಯಕ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಸೊ ಅವರ ಚಿತ್ರತಂಡಕ್ಕೆ, ಚಿತ್ರಕ್ಕೆ ಒಳ್ಳೆಯದಲ್ಲಿ, ಆಲ್ ದ ಬೆಸ್ಟ್. ನೀವು ಕೂಡ ಅವರ ಸಿನಿ ಜರ್ನಿಗೆ ಶುಭ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.